ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕ ಭೈರತಿಗೆ ಜೈಲೋ ಕಸ್ಟಡಿಯೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ಅತಿಥಿಯಾಗಿದ್ದಾನೆ ಶಾಸಕ ಭೈರತಿ ಬಸವರಾಜ್. ಈ ಒಂದು ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ಗೆ ಜೈಲು ಶಿಕ್ಷೆಯೋ ಅಥವಾ ಕಸ್ಟಡಿಯೋ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ನಿನ್ನೆ ಇಡೀ ರಾತ್ರಿ ಸಿಐಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಇಂದು ಮೆಡಿಕಲ್ ಟೆಸ್ಟ್ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ A5 ಆರೋಪಿ ಭೈರತಿ ಬಸವರಾಜ್ಗೆ ಕಸ್ಟಡಿಯೋ ಅಥವಾ ಜೈಲೋ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಆತನನ್ನ ಬಂಧಿಸಲಾಗಿರುವಂತದ್ದು. ಸುಮಾರು ದಿನಗಳಿಂದ ಸಿಐಡಿ ಆತನಿಗಾಗಿ ಬಲೆಯನ್ನ ಬೀಸಿತ್ತು. ಆದ್ರೆ ತಲೆಮರೆಸ್ಕೊಂಡಿದ್ರು, ವಿದೇಶಕ್ಕೆ ಹೋಗಿದ್ರು ಅಂತ ಮೂಲಗಳು ತಿಳಿಸ್ತಾ ಇತ್ತು. ಹಾಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಬೇರೆ ಕಡೆ ಇದ್ಕೊಂಡೆ ಜಾಮೀನಿಗಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದಂಥದ್ದು. ಹೈಕೋರ್ಟ್ ಯಾವಾಗ ಇವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ವಜಾಗೊಳಿಸ್ತೋ ಅದಾದ ನಂತರ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಭೈರತಿ ಬಸವರಾಜ್. ಈ ಸಂದರ್ಭದಲ್ಲಿ ಯಾವ ಕ್ಷಣ ಆದ್ರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಬಹುದಿತ್ತು. ನಿನ್ನೆ ಬಲೆ ಬಿದ್ದಿದ್ದಾರೆ. ಬಂಧನ ಪ್ರಕ್ರಿಯೆ ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಸಿಐಡಿ ಕಚೇರಿಯಲ್ಲಿ ರಾತ್ರಿ ಊಟ ನೀಡದ ಪೊಲೀಸರು ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಎಲ್ಲೆಲ್ಲಿ ತಲೆಮರೆಸಿಕೊಂಡು ಓಡಾಡಿದ್ರು ಅನ್ನೋ ಬಗ್ಗೆ ತನಿಖೆಯನ್ನ ಮಾಡಲಾಗಿದೆ. ಯಾವ್ಯಾವ ಕಡೆ ಇದ್ರು ತಲೆಮರೆಸಿಕೊಂಡು ಎಲ್ಲಾ ವಿಚಾರಗಳನ್ನ ಪ್ರಾಥಮಿಕ ತನಿಖೆಯಲ್ಲಿ ಮಾಡಿರುವಂತದ್ದು. ಪ್ರಶ್ನೆಗಳನ್ನ ಕೇಳಿದ್ದಾರೆ, ಊಟವನ್ನ ಕೊಟ್ಟಿಲ್ಲ. ಬಂಧನ ಪ್ರಕ್ರಿಯೆಯನ್ನ ನಡೆಸಿ ನಿನ್ನೆ ಸಿಐಡಿ ಕಚೇರಿಯಲ್ಲೇ ವಿಚಾರಣೆಯನ್ನ ಮಾಡಿರುವಂತದ್ದು. ಯಾವ ಯಾವ ಪ್ರದೇಶಗಳಿಗೆ ಹೋಗಿದ್ರು, ಇಷ್ಟು ದಿನ ಎಲ್ಲೆಲ್ಲಿದ್ರು, ಯಾರ್ಯಾರು ಇವ್ರಿಗೆ ಸಾಥ್ ಕೊಟ್ರು, ಯಾರೆಲ್ಲ ಇವ್ರ ಜೊತೆ ಕೈ ಜೋಡಿಸಿದ್ರು, ನಿಂತಿದ್ರು, ಎಲ್ಲಾ ವಿಚಾರಗಳನ್ನ ಪ್ರಾಥಮಿಕ ತನಿಖೆಯಲ್ಲಿ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಇಂದು ಕೋರ್ಟ್ಗೆ ಹಾಜರು ಕೂಡ ಪಡಿಸಲಾಗುತ್ತೆ. ಅದಕ್ಕಿಂತ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡುವಂಥದ್ದು. 8 ತಿಂಗಳ ಬಳಿಕ ಅರೆಸ್ಟ್ ಆದ ಶಾಸಕ ಭೈರತಿ ಬಸವರಾಜ್. ಕಳೆದ ಜುಲೈ 15ರಂದು ಬಿಕ್ಲು ಶಿವ ಮರ್ಡರ್ ಮಾಡಲಾಗಿತ್ತು. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A5 ಆರೋಪಿ ಭೈರತಿ ಬಸವರಾಜ್. ಕೊಲೆಗೆ ಬಸವರಾಜ್ ಪರೋಕ್ಷವಾಗಿ ಸಾಥ್ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಆರೋಪದ ಮೇಲೆ A5 ಆರೋಪಿ ಎಸ್ಕೇಪ್ ಆಗಿದ್ರು. 8 ತಿಂಗಳಿನಿಂದ ಆರೋಪಿಗಾಗಿ ಬಲೆಯನ್ನ ಬೀಸಿದ್ರು, ಶೋಧ ಕಾರ್ಯವನ್ನ ಮಾಡ್ತಿದ್ರು. ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಸಿಗದೆ ಕಾನೂನು ಹೋರಾಟವನ್ನ ಮಾಡ್ತಿದ್ದಂಥದ್ದು. ಹೈಕೋರ್ಟ್ನಿಂದ ಆಗ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಲಾಗಿತ್ತು. ಅದಾದ ನಂತರ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ವಜಾ ಮಾಡಿದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ವಜಾ ಆಗಿತ್ತು. 8 ತಿಂಗಳ ಬಳಿಕ ಅರೆಸ್ಟ್ ಆಗಿರುವಂತದ್ದು ಇದೀಗ ಶಾಸಕ ಭೈರತಿ ಬಸವರಾಜ್. ಕಳೆದ 8 ತಿಂಗಳ ಹಿಂದೆ ನಡೆದಂಥ ಕೊಲೆ ಪ್ರಕರಣ ಇದು. ಕಳೆದ ಡಿಸೆಂಬರ್ 26ರಂದು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿತ್ತು. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂಥದ್ದು. ಇದೆಲ್ಲ ಆಗಿದ ನಂತರ ನಿನ್ನೆ ಸಿಕ್ಬಿದ್ದಿದ್ದಾರೆ. ಇಂದು ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ.